ನಮಸ್ಕಾರ. ಬನ್ನಿ ಇವತ್ತು ಒಂದು ಚಿಕ್ಕ ಕಥೆ ಕೇಳೋಣ. ತುಂಬಾನೇ ಸಿಂಪಲ್ ಕಥೆ, ಆದ್ರೆ ಕಥೆಯ ಕೊನೆಯಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಏನದು ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಇದ್ದ. ಅವನತ್ರ ಒಂದು ಒಳ್ಳೆ ಜಮೀನಿತ್ತು. ಆ ಜಮೀನಿಂದ ಏನಾದ್ರೂ ಸಾಧಿಸ್ಬೇಕು ಅಂತ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ದ ಅಲ್ವಾ? ಪ್ರತಿಯೊಂದು ದೊಡ್ಡ ಕಥೆ ಶುರುವಾಗೋದೇ ಹೀಗೆ, ಒಂದು ಚಿಕ್ಕ ಆಸೆಯಿಂದ. ಹಾಗಿದ್ರೆ ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ಆ ರೈತನ ಶ್ರಮ ಮತ್ತೆ ಅವನ ಆಸೆಯ ಬಗ್ಗೆ ನೋಡೋಣ. ಆ ರೈತ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಹೊಲದಲ್ಲಿ ತುಂಬಾ ಪಪ್ಪಾಯಿ ಗಿಡಗಳನ್ನ ನೆಡ್ತಾನೆ. ಅಷ್ಟೇ ಅಲ್ಲ, ಪ್ರತಿ ದಿನಾನೂ ಅಷ್ಟೇ ಶ್ರದ್ಧೆಯಿಂದ ನೀರ್ ಹಾಕಿ ಪೋಷಣೆ ಮಾಡ್ತಾನೆ. ಆಮೇಲೆ ಕಾಯೋದು, ತನ್ನ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಕಾಯ್ತಾ ಇರ್ತಾನೆ. ಕೊನೆಗೂ ಅವನ ಕಾಯುವಿಕೆ ಫಲ ಕೊಡುತ್ತೆ. ಇಡೀ ಹೊಲ ಎಲ್ಲೆಲ್ಲಿ ನೋಡಿದ್ರೂ ಹಣ್ಣಾದ ಸಿಹಿಯಾದ ಪಪ್ಪಾಯಿಗಳಿಂದ ತುಂಬಿ ಹೋಗಿರುತ್ತೆ. ಆಹಾ, ಎಂಥ ಅದ್ಭುತ ದೃಶ್ಯ ಅಲ್ವಾ? ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಳ್ಳುವಾಗ್ಲೇ ಕಥೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಇಲ್ಲಿಂದ ಕಥೆಯ ಮೂಡೇ ಚೇಂಜ್ ಆಗುತ್ತೆ. ಆದ್ರೆ ಆ ಖುಷಿ ಬಹಳ ಹೊತ್ತು ಇರ್ಲಿಲ್ಲ. ಒಂದು ದಿನ ಸಂಜೆ ಇದ್ದಕ್ಕಿದ್ದಂತೆ ಪಕ್ಕದ ಕಾಡಿಂದ ನರಿಗಳ ಗುಂಪೆ ಹೊಲಕ್ಕೆ ನುಗ್ಗಿಬಿಡುತ್ತೆ. ಸುಮ್ನೆ ಪಪಾಯಿ ತಿಂದಿದ್ರೆ ಪರವಾಗಿಲ್ಲ, ಆದ್ರೆ ಅವು ಮರಗಳನ್ನೆಲ್ಲ ಮುರಿದು ಹಾಕ್ತವೆ, ಕೊಂಬೆಗಳನ್ನ ಎಲ್ಲೆಂದಲ್ಲಿ ಬಿಸಾಡಿ ಇಡೀ ಹೊಲವನ್ನೇ ಹಾಳ್ ಮಾಡೋಕೆ ಶುರು ಮಾಡ್ತವೆ. ನೋಡ್ತಿದ್ದ ಹಾಗೆ ಎಲ್ಲವೂ ಸರ್ವನಾಶ. ಪಾಪ ರೈತ ತನ್ನ ಚಿಕ್ಕ ಮನೆಯಿಂದ ಇದೆಲ್ಲವನ್ನು ನೋಡ್ತಾ ತನ್ನ ಇಷ್ಟು ದಿನದ ಶ್ರಮ ಕಣ್ಣು ಮುಂದೆನೇ ಹಾಳಾಗ್ತಿರೋದನ್ನ ಅಸಹಾಯಕನಾಗಿ ನೋಡ್ತಾ ನಿಂತಿರ್ತಾನೆ. ಆದ್ರೆ ನಮ್ಮ ರೈತ ಸುಮ್ನೆ ಕೂರೋ ವ್ಯಕ್ತಿ ಅಲ್ಲ. ಈ ಹಳೆ ಕಾಲದಂತಿರೋ ಪ್ರಾಬ್ಲಮ್ಗೆ ಒಂದು ಮಾಡರ್ನ್ ಸೊಲ್ಯೂಷನ್ ಹುಡುಕ್ತಾನೆ. ರೈತ ತಡ ಮಾಡದೆ ತಕ್ಷಣ ರೆಸ್ಕ್ಯೂ ಟೀಮ್ಗೆ ಫೋನ್ ಮಾಡ್ತಾನೆ. ಅವರು ಅಷ್ಟೇ ಬೇಗ ಬಂದು ಎಲ್ಲ ನರಿಗಳನ್ನ ಹಿಡಿದು ಒಂದು ಪಂಜರದಲ್ಲಿ ಹಾಕಿ ತಗೊಂಡು ಹೋಗ್ತಾರೆ. ಹೀಗೆ ಸಮಸ್ಯೆ ಫಟಾಫಟ್ ಅಂತ ಬಗೆಹರಿಯಿತು. ಹಾಗಿದ್ರೆ ಎಲ್ಲ ಸರಿ ಹೋಯ್ತಾ? ಇಲ್ಲ, ಕಥೆಯ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈಗ ಶುರುವಾಗುತ್ತೆ ನೋಡಿ ನಿಜವಾದ ಪ್ರಶ್ನೆ. ಸರಿ, ಈಗ ನೋಡಿ, ಸಮಸ್ಯೆ ಬಗೆಹರಿಯಿತು, ನರಿಗಳೆಲ್ಲ ಹೋದವು, ಹೊಲ ಸೇಫ್ ಆಯ್ತು. ಆದರೂ ಆ ರೈತ ಯಾಕೆ ಆಳ್ತಾನೇ ಇದ್ದ? ಅವನ ಕಣ್ಣೀರಿಗೆ ಅಸಲಿ ಕಾರಣವಾದ್ರೂ ಏನು? ಯೋಚನೆ ಮಾಡಿ. ಯಾಕಂದ್ರೆ ಅವನ ಈ ಇಡೀ ಕಷ್ಟವನ್ನ ನೋಡಿದ ಯಾರೊಬ್ಬರು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿರ್ಲಿಲ್ವಂತೆ. ಅದೇ ಅವನ ನಿಜವಾದ ದುಃಖ. ಹಾಗಿದ್ರೆ ಈ ಕಥೆಯ ನೀತಿ ಏನು? ನಾವಿದ್ರಿಂದ ಏನ್ ತಿಳ್ಕೋಬೇಕು? ಇವತ್ತಿನ ಈ ಡಿಜಿಟಲ್ ಜಗತ್ನಲ್ಲಿ ನಾವು ಪಡೋ ಶ್ರಮಕ್ಕಿಂತ ಅದಕ್ಕೆ ಸಿಗೋ ಮನ್ನಣೆನೇ ದೊಡ್ಡದಾಗಿದೆಯಾ? ಇದಕ್ಕೆ ಉತ್ತರ ನಿಮ್ಮಲ್ಲೇ ಇದೆ.